ಸರ್ವ ಪ್ರಾಪ್ತಿಗಳ ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಂಡು ಅಚಲ ಸ್ಥಿತಿಯ ಅನುಭವ ಮಾಡಿ ಹಾಗೂ ಜೀವನ ಮುಕ್ತರಾಗಿ. ತಂದೆಯ ಮಹಿಮೆಯನ್ನು ಆತ್ಮಗಳು ಆಡುತ್ತಾರೆ, ಆದರೆ ನೀವು ಮಕ್ಕಳ ಮಹಿಮೆಯನ್ನು ಸ್ವಯಂ ತಂದೆ ಆಡುತ್ತಾರೆ. ಈ ರೀತಿ ಎಂದಾದರೂ ಸ್ವಪ್ನದಲ್ಲಿಯೂ ಯೋಚಿಸಿದ್ದೀರಾ? ನಶೆಯಿಂದ ಹೇಳುತ್ತೀರಿ ಅಲ್ಲವೇ, ನಮ್ಮನ್ನು ಶಿವಬಾಬಾರವರು ಬ್ರಹ್ಮ ತಂದೆಯ ಮೂಲಕ ರಚಿಸಿದ್ದಾರೆ, ಆದ್ದರಿಂದ ನಾವು ಭಗವಂತನ ಮಕ್ಕಳಾಗಿದ್ದೇವೆ. ಬಾಪ್ ದಾದಾರವರು ಹೇಳುತ್ತಾರೆ, ವಾ ನನ್ನ ಪ್ರತಿಯೊಂದು ಶ್ರೇಷ್ಠ ಭಾಗ್ಯವಂತ ವಿಶೇಷ ಆತ್ಮಗಳೇ, ತಂದೆಯ ರೂಪದಲ್ಲಿ ಪರಮಾತ್ಮನ ಪಾಲನೆಯ ಅನುಭವ ಮಾಡುತ್ತಿರುವಿರಿ. ನೀವು ಹಾಗೂ ತಂದೆ ಇದೆ. 2 ಶಬ್ದಗಳಲ್ಲಿ ಚಕ್ರವಾಗಿರಲಿ, ಡ್ರಾಮಾ ಆಗಿರಲಿ, ಕಲ್ಪವೃಕ್ಷವಾಗಿರಲಿ, ಎಲ್ಲ ಜ್ಞಾನ ಸಮಾವೇಶವಾಗಿದೆ. ಪರಮಾತ್ಮ ಪಾಲನೆಯಲ್ಲಿ ಆತ್ಮನಿಗೆ ಸರ್ವ ಪ್ರಾಪ್ತಿ ಸ್ವರೂಪದ ಪರಮಾತ್ಮ ಪ್ರೀತಿ ಸರ್ವ ಸಂಬಂಧಗಳ ಅನುಭವ ಮಾಡಿಸುತ್ತದೆ, ತನ್ನ ದೇಹ ಭಾವನವನ್ನು ಮರೆಸುತ್ತದೆ. ನೀವು ಆತ್ಮಗಳು ಎಷ್ಟು ಭಾಗ್ಯವಂತರಾಗಿರುವಿರಿ. ಸ್ವಯಂ ತಂದೆ ತನ್ನ ವತನವನ್ನು ಬಿಟ್ಟು ನೀವು ಗಾಡ್ಲಿ ಸ್ಟೂಡೆಂಟ್ ಈಶ್ವರಿಯ ವಿದ್ಯಾರ್ಥಿಗಳನ್ನು ಓದಿಸಲು ಬರುತ್ತಾರೆ. ಬೇರೆ ವಿದ್ಯೆಗಳಲ್ಲಿ ಬುದ್ಧಿಯ ಮೇಲೆ ಎಷ್ಟು ಹೊರೆ ಬೀಳುತ್ತದೆ ಹಾಗೂ ತಂದೆಯ ವಿದ್ಯೆಯಿಂದ ಬುದ್ಧಿ ಹಗುರವಾಗಿ ಹೋಗುತ್ತದೆ. ಸದ್ಗುರುವಿನ ಮುಖಾಂತರ ಇಂತಹ ಶ್ರೀಮತ ಸಿಗುತ್ತದೆ. ಈ ರೀತಿ ಮಾಡಲೇ ಅಥವಾ ಬೇಡವೇ, ಏನಾಗುವುದು, ಇಂತಹ ಎಲ್ಲ ಪ್ರಶ್ನೆಗಳು ಸಮಾಪ್ತಿಯಾಗಿ ಬಿಡುತ್ತದೆ. ನಿಮಗೆ ಸದ್ಗುರುವಿನ ಮುಖಾಂತರ ಪ್ರತಿದಿನ ವರದಾನವೂ ಸಿಗುತ್ತದೆ. ಇಂತಹ ಗುರುವನ್ನು ಎಂದಾದರೂ ನೋಡಿದ್ದೀರಾ? ನೋಡಿಲ್ಲ ಅಲ್ಲವೇ? ಯಾವುದೇ ಕಾರಣದಿಂದ ಕೆಲವು ಮಕ್ಕಳು ಪರಿಶ್ರಮ ಪಡುತ್ತಾರೆ, ಆದ್ದರಿಂದ ಬಹಳ ಸಹಜ ಪುರುಷಾರ್ಥವಾಗಿದೆ. ಪ್ರಾಪ್ತಿಗಳನ್ನು ಇಮರ್ಜ್ ಆಗಿ ಇಟ್ಟುಕೊಳ್ಳಿ. ಯಾವಾಗ ಯಾವುದೇ ಸೂಕ್ಷ್ಮ ಪುರುಷಾರ್ಥದ ಮಾರ್ಗ ಕಷ್ಟ ಎನಿಸಿದರೆ, ಬುದ್ಧಿ ಬಹಳ ಏರುಪೇರಿನಲ್ಲಿ ಇದ್ದರೆ, ನಿಮ್ಮ ನೆನಪಾರ್ಥವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ. ತಂದೆಯ ನೆನಪಿನ ಜೊತೆ ತಂದೆ ಏನೆಲ್ಲವನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಇಮರ್ಜ್ ಮಾಡಿಕೊಳ್ಳಿ. ಏನನ್ನಾಗಿ ಮಾಡಿದರು ಹಾಗೂ ಏನು ಸಿಕ್ಕಿತು. ನೀವು ಮುಕ್ತರಾಗಿ ಬಿಟ್ಟರೆ ಸರ್ವ ಆತ್ಮಗಳು ಪ್ರಕೃತಿ ಭಕ್ತರು ಮುಕ್ತರಾಗಿ ಹೋಗುತ್ತಾರೆ ಎಂದ ಮೇಲೆ ಮುಕ್ತರಾಗಿ ಮುಕ್ತಿಯ ದಾನ ಕೊಡುವಂತಹ ಮಾಸ್ಟರ್ ದಾತ ಆಗಿ. ನಿರ್ದೇಶನಗಳು ತಂದೆಯ ದಾದಿಯರ ಮೂಲಕ ಸಿಗುತ್ತದೆ. ಅವುಗಳಿಗೆ ಗೌರವ ಕೊಡುವುದು ಅತಿ ಅವಶ್ಯಕವಾಗಿದೆ. ಇದರಲ್ಲಿ ನೆಪ ಹೇಳಬಾರದು ಹಾಗೂ ಹುಡುಗಾಟಿಕೆ ಮಾಡಬಾರದು. ಸಹಜ ವಿಧಿಯಾಗಿದೆ. ಚಿಕ್ಕ ಚಿಕ್ಕ ಮಾತಿಗೆ ಆಯಿತು ಎಂದು ಹೇಳಿ ಅಂಕಗಳನ್ನು ಜಮಾ ಮಾಡುತ್ತಾ ಹೋಗಿ. ಕಟ್ ಮಾಡಬೇಡಿ, ಜಮಾ ಮಾಡಿ. ದೃಢ ಸಂಕಲ್ಪಕ್ಕಾಗಿ ವಿಶೇಷ ಮಧುಬನ ನಿವಾಸಿ ಮಕ್ಕಳಿಗೆ ಬಾಪ್ ದಾದಾರವರು ಆಯಿತು ಪ್ರಭು ಆಜಿ ಎಂದು ಹೇಳಿದ್ದಕ್ಕಾಗಿ ಶುಭಾಶಯವನ್ನು ಕೊಡುತ್ತಿದ್ದಾರೆ. ಬಾಪ್ ದಾದಾರವರ ಸ್ವರೂಪವನ್ನು ಪ್ರತ್ಯಕ್ಷ ಮಾಡುವಂತಹ ಗಾಜಿನ ಅರಮನೆ ಮಧುಬನವಾಗಿದೆ. ಈಗ ಕಾಗದದಲ್ಲಿ ಬರೆದಿರುವುದನ್ನು ಕರ್ಮದಲ್ಲಿ ತರಲೇಬೇಕು, ಸರಿಯೇ? ಈಗ ಬಾಪ್ ದಾದಾರವರು ಹೇಳುತ್ತಾರೆ, 1 ಸೆಕೆಂಡಿನಲ್ಲಿ ಎಲ್ಲ ಮಾತುಗಳನ್ನು ಬದಿಗೆ ಸರಿಸಿ ಅಶರೀರಿ ಭವ ಡ್ರಿಲ್ ಒಳ್ಳೆಯದು. ಬ್ರಾಹ್ಮಣ ಜೀವನದಲ್ಲಿ ಒಬ್ಬ ತಂದೆಯನ್ನು ತಮ್ಮ ಸಂಸಾರವನ್ನಾಗಿ ಮಾಡಿಕೊಳ್ಳುವಂತಹ ಸ್ವತಃ ಹಾಗೂ ಸಹಜ ಯೋಗಿ ಭವ. ತಂದೆಯ ಸಮಾನ ಅವ್ಯಕ್ತ ಹಾಗೂ ವಿದೇಹಿಯಾಗುವುದು ಇದೇ ಅವ್ಯಕ್ತ ಪಾಲನೆಗೆ ಪ್ರತ್ಯಕ್ಷ ಪ್ರಮಾಣ ಆಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.